ಏನಂತ ಕರಿತೀರಾ ನೀವು ಮನೆಯಲ್ಲಿದ್ದಾಗ? ಅಣ್ಣ ಅಂತಾನೆ ಕರೆಯೋದಾ ಅಥವಾ ಭಾಳ ನಮಗೆ ಕ್ಯೂರಿಯಾಸಿಟಿ ಇದೆ ಅದು. ನಾನು ರೆಗ್ಯುಲರ್ ಆಗಿ ಮಾತಾಡ್ತೀನಿ. ನಾನೇನು ಅಣ್ಣ ಅಂತ ಯಾವತ್ತೂ ಅಂದಿಲ್ಲ. ಅಂದೇ ಇಲ್ವಾ? ನಾನು ಅಣ್ಣ ಅಂತ ಅಂದೇ ಇಲ್ಲ. ಅಂದೇ ಇಲ್ಲ. ಅಂದೇ ಇಲ್ಲ. ರೆಗ್ಯುಲರ್ ಆಗಿ ಏನು ಹೋದಾಗ ಏನಂತ ಹೇಳ್ತೀರಾ? ನೀವು ಹೋದ ತಕ್ಷಣ ಹಂಗೆ ಮಾತು ಶುರು ಆಗುತ್ತಾ ಇಲ್ಲ ಏನಾದರೂ? ಏನಂದ್ರೆ ಮಾತು ಶುರು ಆಗುತ್ತೆ ಅಷ್ಟೇ. ನಾನು ಯಾವತ್ತೂ ನಮ್ಮ ಅಣ್ಣನ ಶಿವಕುಮಾರ್ ಅಣ್ಣ ಅಂತ ನಾನು ಕರೆದೇ ಇಲ್ಲ. ಓಕೆ. ಅವ್ರು ನಿಮ್ಮನ್ನು ಕರೆಯೋದಾ? ಅವನು ನನ್ನನ್ನು ಏನು ಬಾ ಹೋಗು ಅಂತ ಕೇಳ್ತಾನೆ ಅಷ್ಟೇ. ಫೋನ್ ಮಾಡಿದಾಗ? ಫೋನಲ್ಲೂ ಏನಿಲ್ಲ, ಡೈರೆಕ್ಟ್ ಸಬ್ಜೆಕ್ಟು ಕಾನ್ವರ್ಸೇಷನ್ನು. ಒಂದ್ಸಲ ಆದರೂ ಅಣ್ಣ ಅಂತ ಹೇಳ್ಬೇಕಲ್ಲ ನೀವು. ಸಿ ಬಾಯಲ್ಲಿ ಅಣ್ಣ ಅಂತ ಹೇಳೋದಲ್ಲ, ಮನಸ್ಸಿನಲ್ಲಿ ಇರಬೇಕು. ವ್ಯಾಲಿಡ್ ಅದು, ಕರೆಕ್ಟ್. ಬಾಯಲ್ಲಿ ಅಣ್ಣ ಅಂತ ಹೇಳೋದು, ಬಾಯಲ್ಲಿ ಬ್ರದರ್ ಅಂತ ಹೇಳೋದು, ಹಿಂದೆಗಡೆಯಿಂದ ಬೇರೆನೋ ಮಾತಾಡೋದು, ಅದಕ್ಕೆ ಅರ್ಥ ಇರೋದಿಲ್ಲ. ವ್ಯಾಲಿಡ್. ಎಲ್ಲೇ ಇದ್ರೂ ಏನೇ ಇದ್ರೂ ಪ್ರೀತಿಗೆ ಬೆಲೆ ಇಲ್ಲ, ಗೌರವಕ್ಕೆ ಧಕ್ಕೆ ಬರದ ರೀತಿನಲ್ಲಿ ನಡ್ಕೋಬೇಕಾಗುತ್ತೆ. ಅಪ್ಪ ಅಮ್ಮ ಇಬ್ರು ನಿಮ್ಮಿಬ್ರಲ್ಲಿ ಜಾಸ್ತಿ ಯಾರಿಗೆ ಸ್ವಲ್ಪ ಬುದ್ಧಿವಾದ ಜಾಸ್ತಿ ಹೇಳ್ತಾ ಇದ್ದಿದ್ದು ಅಂದ್ರೆ, ಯಾರು ಜಾಸ್ತಿ ಬೈಸ್ಕೋತಿದ್ರು ಅಂದ್ರೆ ನಿಮ್ಮಿಬ್ರಲ್ಲಿ? ನಾನೇನೆ. ನಮ್ಮಣ್ಣ ಕೈಗೆ ಸಿಗ್ತಿರ್ಲಿಲ್ಲ. ನಮ್ಮಣ್ಣ ಏನು ಚಿಕ್ಕ ವಯಸ್ಸಲ್ಲೇನೇನೆ ಬಿಸ್ನೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದ. ಸಂಪಾದನೆ ಮಾಡಬೇಕು 18-20ನೇ ವಯಸ್ಸಲ್ಲೇನೆ ಬಿಸ್ನೆಸ್ಸು ಮಾಡಬೇಕು, ನಾನೇನಾದರೂ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಎಲ್ಲ ರಂಗಗಳಲ್ಲೂ ಪ್ರಯತ್ನ ಮಾಡಿದ್ದಾರೆ. 20ನೇ ವಯಸ್ಸು 22ನೇ ವಯಸ್ಸಿಗೆನೇ ರಿಯಲ್ ಎಸ್ಟೇಟ್ ಶುರು ಮಾಡಿಬಿಟ್ಟಿದ್ದ. 22ನೇ ವಯಸ್ಸಿಗೆನೇ ಕಣ್ಣು ಬಿಡೋಕ್ಕಿಂತ ಮುಂಚೆನೇ ನಾವೆಲ್ಲ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ರಿಯಲ್ ಎಸ್ಟೇಟ್ ಶುರು ಮಾಡಿದರು. ಶುರು ಮಾಡಿ ಎಲ್ಲೆಲ್ಲಿ ಸೈಟ್ ಸಿಗುತ್ತೆ, ಜಮೀನು ಸಿಗುತ್ತೆ, ತೆಗಿಯೋದು, ಕೊಡೋದು, ಮಾಡೋದು, ಇದರ ಲಾಭ ಬರುತ್ತೆ, ಈಗ ಅಲ್ಲಿ ಬಂಡವಾಳ ಹಾಕಬೇಕು ಅಂತೇಳಿ. ಸೊ ಊರಲ್ಲಿ ಗ್ರನೈಟ್ ಬಿಸ್ನೆಸ್ ಶುರು ಮಾಡಿದರು. ಬಂದು ಇಲ್ಲಿ ಪೌಲ್ಟ್ರಿ ಇಟ್ಟಿದ್ರು ಬೆಂಗಳೂರಲ್ಲಿ, ನಮ್ಮ ದೊಡ್ಡಮ್ಮನ ಜಮೀನಲ್ಲಿ. ಅಲ್ಲಿ ಜಮೀನು ತಗೊಂಡು, ಸೊ ಹಾಗಾಗಿ ಕೈಗೆ ಸಿಗ್ತಾ ಇದ್ದಿದ್ದು ನೀವು ಒಬ್ಬರೇ ಬೈಸ್ಕೊಳ್ಳೋಕ್ಕೆ. ನಮ್ಮಪ್ಪ ಅಮ್ಮ ನನಗೂ ಏನು ಜಾಸ್ತಿ ಏನು ಬೈದಿಲ್ಲ. ಏನೋ ತರಲೆ ಮಾಡಿದ್ದೀರಾ? ತರಲೆಗಳು ಮಾಡ್ತಾನೆ ಇರ್ತೀವಿ. ತರಲೆಗಳು ಮಾಡೋದು ಯಾವ್ದಾದ್ರು ನೆನಪು ಮಾಡ್ಕೊಳ್ಳಿ, ಇಂಥ ದೊಡ್ಡ ತರಲೆ ಮಾಡಿದ್ದೆ ನಾನು. ತರಲೆ ಮಾಡೋದು ಹೇಳಿದ್ನಲ್ಲ, ನಾನು ಪ್ಯಾಂಟ್ ಕಟ್ ಮಾಡ್ಬಿಟ್ಟಿದ್ದೆ ಅಂತ. ಪ್ಯಾಂಟ್ ನನಗೆ ಅದು ಬಿಟ್ರೆ ಊರಲ್ಲಿ ಯಾರಾದರೂ ಬಂದು ಬೈಯೋ ರೀತಿಯಲ್ಲಿ? ಬೈಯೋರು ಆ ಥರ ಏನಿಲ್ಲ. ತರಲೆ ಮಾಡೋದು ಅಂತಂದ್ರೆ ನಾನು ಯಾವಾಗಲೂ ಕೂಡ ಸ್ಪೋರ್ಟ್ಸ್ ಕಡೆ ಹೆಚ್ಚು ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಟ ಆಡೋದು. ಟೈಮ್ ಸಿಕ್ತು ಅಂತ ಅಂದರೆ ಕೆರೆಗೆ, ಬಾವಿಗೆ ಈಜೊಡಿಯೋಕೆ ಹೊರಟೋಗೋದು. ಹಾಲಿಡೇಸ್ ಬಂತು ಅಂತ ಅಂದರೆ 3 ಗಂಟೆ 4 ಗಂಟೆ ಸ್ವಿಮ್ಮಿಂಗ್ ಹೊರಟೋಗ್ತಾ ಇದ್ವಿ ಎಲ್ಲೋದ್ರು. ಓಕೆ. ಸೊ ಹಾಗಾಗಿ ಯಾವುದೇ ಬೇರೆ ಥರದ ಚಟುವಟಿಕೆಗಳು ನನ್ನ ಹತ್ರ ಇರಲಿಲ್ಲ. ಈಗಲೂ ಇಲ್ಲ ಬಿಡಿ. ಈಗಲೂ ಇಲ್ಲ, ಆಗಲೂ ಇರಲಿಲ್ಲ. ಬಟ್ ನಿಮಗೆ ಒಳ್ಳೆ ಊಟದ ಅಭ್ಯಾಸ ಇದೆ ಅಂತ ಕೇಳ್ಬಿಟ್ಟೆ ನಾನು. ಊಟದ ಅಭ್ಯಾಸ ಅಂತಂದರೆ ಏನು ಸಿಕ್ಕಿದ್ರೆ ಅದು ಊಟ ಮಾಡ್ತೀನಿ. ನಾನೇನಿದೆ ಪರ್ಟಿಕ್ಯುಲರ್ ಇಲ್ಲ. ನಾನು ಊಟದ ಇಷ್ಟ ಅಂತ ಏನಿಲ್ವ? ನಾನು ಪರ್ಟಿಕ್ಯುಲರ್ ಯಾವುದೂ ಊಟ ಇಲ್ಲ. ಊಟ ಮಾಡಬೇಕು ಅಂತ ಹೋದಾಗ, ಎಲ್ಲರೂ ಹೊರಗಡೆ ಹೋದಾಗ ಇಂಥದ್ದು ಏನಾದ್ರು ಸಿಕ್ಕಿದ್ರೆ. ಫೇವ್ರೇಟ್ ಅದರಲ್ಲಿ? ಫೇವರೇಟ್ ಅನ್ನೋದೇನು ಇಲ್ವೇ ಇಲ್ಲ. ನಾನು ಇಲ್ವಾ? ಫೇವರೇಟ್ ಏನು, ಮೊದಲೆಲ್ಲ ಸ್ವೀಟ್ಸ್ ಜಾಸ್ತಿ ತಿಂತಿದ್ದೆ. ಓಕೆ. ಶುಗರ್ ಶುರು ಆಗೋಯ್ತು ರಾಜಕೀಯಕ್ಕೆ ಬಂದ್ಮೇಲೆ. ಈಗ ಅದು ಕಡಿಮೆ ಮಾಡ್ಬಿಟ್ಟಿದೆ. ಅದ್ರ ಜೊತೆಗೆ ಸಂಬಂಧಿನೇ ಅದು ಬಂದ್ಬಿಡುತ್ತೆ. ಮೊದಲು ನನಗೆ BP ಇರಲಿಲ್ಲ, ಶುಗರ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಈಗ ನಾನು ಪಾಲಿಟಿಕ್ಸ್ ಬಂದು ಈ MP ಆದಮೇಲೆ ಸುತ್ತಮುತ್ತಲಿರೋರೆಲ್ಲ ಸೇರ್ಕೊಂಡು ಶುಗರು, BP ಎಲ್ಲನೂ ಬಂತು. ಇವ್ರು ಊಟ ಅಂತ ಅಂತಿದ್ರು, ಹೀಗಾಗಿ ಪ್ರಶ್ನೆ ಕೇಳ್ತೇನೆ. ಸಾಮಾನ್ಯ ಜನರೆಲ್ಲರೂ ಒಂದ್ಸಲಿ ಆದರೂ ಲೈಫಲ್ಲಿ ಅಡುಗೆ ಮಾಡಿರ್ತಾರೆ. ಅವರು ನಿಮ್ಮಿಬ್ಬರಲ್ಲಿ ಒಂದ್ಸಲಿ ಆದರೂ ನೀವು ಅಡುಗೆ ಮಾಡಿಕೊಂಡು ನೀವೇ ಎಂಜಾಯ್ ಮಾಡಿದ್ಯಾ, ನೆನಪಿದೆಯಾ? ಇಲ್ಲ, ನಾನು ನಮ್ಮ ತಂದೆ ತಾಯಿ ಇಲ್ಲಿ ಊರಲ್ಲಿದ್ದಾಗ ನಾವೇ ನನ್ನ ತಂಗಿ, ನಾನು, ನಮ್ಮಣ್ಣನೇ ಏನಾದರೂ ಮಾಡ್ಕೊಳ್ತಾ ಇದ್ವಿ. ನಮ್ಮಣ್ಣ ಏನು ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ನನ್ನ ತಂಗಿ ಮಾಡ್ಕೊಡೋಳು. ನಮ್ಮ ದೊಡ್ಡವನ ಮನೆಯಿಂದ ಸಾರ್ಗಿರು ತಂದು ಕೊಡ್ತಿದ್ರು. ಅಲ್ಲೇ ಕೆಳಗಡೆ ಹೋಗಿ ಊಟ ತರ್ತಿದ್ವಿ. ನಾವು ಊಟ ಮಾಡ್ತಾ ಇದ್ವಿ. ಅಡುಗೆ ಮಾಡ್ತೀರಾ ನೀವು? ಅಡುಗೆ ಮಾಡಕ್ಕೆ ಬರಲ್ವಾ? ಸ್ವಲ್ಪ ಕಲ್ತಿದ್ದೆ ಆ ಟೈಮಲ್ಲಿ. ಏನು ಬೇಕೋ ನಾನು ನನ್ನ ತಂಗಿ. ಅಣ್ಣಗೂ ಬರಲ್ವಾ? ಅಣ್ಣನೂ ಮಾಡ್ತಿದ್ದ, ಆದರೆ ಫುಲ್ ಟೈಮ್ ಪಾಲಿಟಿಷಿಯನ್ ಆಗ್ಬಿಟ್ಟಿದ್ನಲ್ಲ ಅವರು. ಬಿಸ್ನೆಸ್ಸು ಇಲ್ಲ ಪಾಲಿಟಿಕ್ಸು, ಬಿಸ್ನೆಸ್ಸು ಇಲ್ಲ ಪಾಲಿಟಿಕ್ಸು. ಓಕೆ.